ಇನ್ನು ಬಳ್ಳಾರಿಯಲ್ಲಿ ಗಲಭೆ ಗಲಭೆ ಯಾವ ಮಟ್ಟಿಗೆ ಅಂದ್ರೆ ಒಬ್ಬನ ಜೀವವನ್ನ ಬಲಿ ಪಡೆದುಕೊಳ್ಳೋ ಮಟ್ಟಿಗೆ ಹೋಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನ ಪ್ರಾರಂಭ ಮಾಡಿದಾಗ ಇಲ್ಲಿ ತನಕ ಬೇರೆ ಬೇರೆ ಆಂಗಲ್ ಅಲ್ಲೂ ಕೂಡ FIR ದಾಖಲಾಗಿದೆ ಅಂತ ಗಮನಿಸ್ತಾ ಇದ್ವಿ. ಬಟ್ ಯಾರ ಮೇಲೆಲ್ಲ ದೂರು ದಾಖಲಾಗಿದ್ದಾರ ಅವರ ಪೈಕಿ 26 ಜನರ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ತೀವ್ರಗೊಳ್ತಾ ಇದೆ ತನಿಖೆ. ಇಲ್ಲಿ ತನಕ 26 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಅದು ಕೂಡ ಸತೀಶ್ ರೆಡ್ಡಿ ಗನ್ಮ್ಯಾನ್ ಸೇರಿದಂತೆ ಬಳ್ಳಾರಿಯಿಂದ ಆರೋಪಿಗಳನ್ನ ಬೆಂಗಳೂರಿಗೆ ಪೊಲೀಸರು ಕರೆ ತರ್ತಿದ್ದಾರೆ. 22 ಆರೋಪಿಗಳನ್ನ ಬೆಂಗಳೂರಿಗೆ ಬಳ್ಳಾರಿ ಪೊಲೀಸರು ಕರೆ ತಂದಿದ್ದಾರೆ ಎನ್ನುವುದರ ಡೀಟೇಲ್ಸ್. 12 ಬಿಜೆಪಿ ಕಾರ್ಯಕರ್ತರು, 10 ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. 10 ಗಂಟೆ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ ಅಂತ. ಗನ್ಮ್ಯಾನ್ ಚರಣ್ ಸಿಂಗ್ ರನ್ನ ಇನ್ನೂ ಕೂಡ ಕರೆ ತಂದಿಲ್ವಂತೆ ಪೊಲೀಸರು. ಬಳ್ಳಾರಿ SP ಕಚೇರಿಯಲ್ಲೇ ಗನ್ಮ್ಯಾನ್ ಚರಣ್ ಸಿಂಗ್ ವಿಚಾರಣೆ ಆಗ್ತಾ ಇದೆ. ಯಾರೀತ ಅಂತ ಅಂದ್ರೆ ಅದೇ ಸತೀಶ್ ರೆಡ್ಡಿ. ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಸ್ಥಳದಲ್ಲಿ ಕೂತ್ಕೊಂಡು ಬ್ಯಾನರ್ ಕಟ್ಟಲೇಬೇಕು ಅಂತ ಬೆಂಬಲಿಗರನ್ನ ಕರ್ಕೊಂಡು ಬಂದ್ರಲ್ಲ, ಅವರ ಪೈಕಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಕೂಡ ಇದ್ರು. ಆತ ಕೂಡ ಅಲ್ಲಿ ಫೈರ್ ಮಾಡಿದ್ನಲ್ಲ, ಆತನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹಂಗಾಗಿ ಆತನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ 26 ಜನರನ್ನ ಇಲ್ಲಿ ತನಕ ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದರ ಮಧ್ಯದಲ್ಲಿ ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ ಈ ಇಡೀ ಪ್ರಕರಣದ ಜವಾಬ್ದಾರಿಯನ್ನ CID ಹೆಗಲಿಗೆ ಹಾಕಬೇಕು ಅಂತ. ಬಟ್ CIDಗೆ ವಹಿಸ್ತಾರಾ ಈ ಪ್ರಶ್ನೆ ಇದೆ. ಯಾಕಂದ್ರೆ ಗೃಹ ಸಚಿವರೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಯಾಕಂದ್ರೆ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಈ ಇಡೀ ಪ್ರಕರಣವನ್ನ. ಹಂಗಾಗಿ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಆರೋಪಿಗಳ ಬಂಧನ ಆಗಿಲ್ಲ, ಜಸ್ಟ್ ದೂರು FIRಗಳು ದಾಖಲಾಗಿದ್ದು ಬಿಟ್ರೆ ಏನೂ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಇತ್ತು. ಬಟ್ ಇದನ್ನ ಹೊರತುಪಡಿಸಿ ಈಗ 26 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಚರಣ್ ಸಿಂಗ್ ಆತನನ್ನ ಕೂಡ ವಶಕ್ಕೆ ಪಡೆದುಕೊಂಡು ನಿರಂತರವಾಗಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಮೂಲಗಳ ಪ್ರಕಾರ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಅಂದ್ರೆ ಇದೇ ಚರಣ್ ಸಿಂಗ್ ಫೈರ್ ಮಾಡಿದ್ದಾರಲ್ಲ, ಅದೇ ಫೈರ್ ಮಾಡಿರುವ ಸಂದರ್ಭದಲ್ಲಿ ಅದೇ ಗುಂಡು ಮೃತ ರಾಜಶೇಖರ್ ದೇಹ ಹೊಕ್ಕಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. Okay.